ಹೆಲೋ, ವೆಲ್ಕಮ್ ಟು ಫುಡ್ ಬೋರ್ಡ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಕಡಲೆಬೇಳೆ ಹುಡೆ ಮತ್ತು ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ರೆಸಿಪಿನ ಶುರು ಮಾಡೋಣ. ಮೊದಲು ಒಂದು ಬಾಣಲಿಗೆ ಒಂದು ಚಿಕ್ಕ ಕಪ್ಪಲ್ಲಿ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿ ಕೆಂಪಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈ ಅಕ್ಕಿ ಬಂದು ನೆನ್ನೆ ಮೊದಲನೇ ಆಷಾಢ ಶುಕ್ರವಾರ ಆಗಿತ್ತಲ್ವ, ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಮಡ್ಲಕ್ಕಿ ಕೊಟ್ಟಾಗ ಅವರು ನಮಗೆ ರಿಟರ್ನು ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲನ ಕೊಟ್ಟಿದ್ದರು. ಅದರಲ್ಲಿ ಪಾಯಸ ಮಾಡೋಣ ಅಂತ ಹೇಳಿ ಪಾಯಸ ಮಾಡ್ತೀನಿ ಅಂದೆ. ನನ್ನ ಮಗಳು ಅಮ್ಮ ಪಾಯಸ ಜೊತೆ ಹುಡೆನೂ ಮಾಡಿಕೊಡಿ ಅಂತ ಕೇಳಿದ್ಲು. ಹಾಗಾಗಿ ಇವತ್ತು ಅಕ್ಕಿ ಪಾಯಸ ಮತ್ತು ಹುಡೆನ ಮಾಡ್ತಿದ್ದೀನಿ. ಅಕ್ಕಿ ಹುರ್ಕೊಂಡಾಗಿದೆ, ತೆಗೆದಿಟ್ಟು ಒಂದು ಪಾತ್ರೆಯಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲನ ಕರಗಿಸ್ಕೊಂಡು ಸೋರಿಸ್ಕೋಬೇಕು, ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲುಗಳೆಲ್ಲ ಇರುತ್ತೆ, ನೀವು ಸಾಮಾನ್ಯವಾಗಿ ನೋಡಿರ್ತೀರ. ಹಾಗಾಗಿ ಬೆಲ್ಲನ ಕರಗಿಸ್ಕೊಂಡು ಸೋರಿಸ್ಕೊಳ್ಳೋಣ. ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ. ದೇವಸ್ಥಾನದಲ್ಲಿ ಕೊಟ್ಟಿದ್ದು ಒಂದು ಅಚ್ಚು ಬೆಲ್ಲದ ಜೊತೆಗೆ ಕುರಿಕಾಲಚ್ಚು ಬೆಲ್ಲ ಅಂತ ಕರಿತೀವಿ, ಅದನ್ನು ಕೂಡ 4 ಅಚ್ಚು ಸೇರಿಸಿ ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಕರಗೋಷ್ಟರಲ್ಲಿ ನಾವೀಗ ಹುಡೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು 1 ಅವರ್ ಮುಂಚೆ ಒಂದು ಗ್ಲಾಸ್ ಕಡಲೆಬೇಳೆನ ಚೆನ್ನಾಗಿ ತೊಳೆದು ನೆನೆಯೋಕ್ಕಿಟ್ಟಿದ್ದೆ. ನೆಂದಿರೋ ಕಡಲೆಬೇಳೆ ನೀರನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಕಡಲೆಬೇಳೆನ ರುಬ್ಕೊಳ್ಳೋಣ. ಅದಕ್ಕೂ ಮುಂಚೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆಗಳನ್ನ ನೋಡ್ತಾ ಬರೋಣ. 2 ಗೆಂಡೆ ಆಗೋಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಸಿ ಶುಂಠಿ ಹಾಕಬೇಕು. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಜಾಸ್ತಿ ಹಾಕೋದ್ರಿಂದ ಡೈಜೆಷನ್ ಬೇಗ ಆಗುತ್ತೆ, ಹೊಟ್ಟೆ ಉಬ್ಬಿಸ್ಕೊಳ್ಳೋದು ಆ ಥರ ಆಗಲ್ಲ. ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಣಸು, 1 ಇಂಚಷ್ಟು ಚಕ್ಕೆ, 3 ರಿಂದ 4 ಲವಂಗ, 5 ರಿಂದ 6 ಒಣಮೆಣಸಿನ್ಕಾಯಿನ ನಾನು ಹಾಕ್ತಾಯಿದ್ದೀನಿ. ಈಗ ಇದೆಲ್ಲನೂ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಡ್ರೈ ಪೇಸ್ಟ್ ಮಾಡ್ಕೊಂಡು ಬರೋಣ. ಯಾಕೆ ಡ್ರೈ ಪೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ವಡೆಗೆ ನಾವು ರುಬ್ಬಬೇಕಾದ್ರೆ ಕಾಳಿಗಾಗಿರ್ಬೋದು, ಮಸಾಲೆಗಾಗಿರ್ಬೋದು ಯಾವುದೇ ರೀತಿ ನೀರನ್ನು ಸೇರಿಸಬಾರ್ದು, ಡ್ರೈ ಪೇಸ್ಟೇ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ನೋಡಿ ಮಸಾಲೆನ ಡ್ರೈ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆಯೇ ಉಳಿದಂತಹ ಕಾಳುಗಳನ್ನು ಸಹ ಡ್ರೈ ಪೇಸ್ಟ್ ಮಾಡ್ಕೊಳ್ಳೋಣ. ಕಾಳಲ್ಲಿ ಸ್ವಲ್ಪ ನೀರು ನಿಂತಿದೆ, ಅದೆಲ್ಲನೂ ಸೋರಿಸಿ ಹಾಕ್ಕೊಳ್ಳೋಣ. ಹಾಗೆ ಕಾಳನ್ನು ತುಂಬ ನುಣ್ಣಗೂ ರುಬ್ಬಾರ್ದು, ಹಾಗಂತ ಹೇಳಿ ತುಂಬ ತರಿಯಾಗೂ ಇರಬಾರ್ದು. ಒಂದು ಹದವಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಹೀಗೆ ಒಂದು ಹದವಾಗಿ ಕಾಳನ್ನು ರುಬ್ಕೋಬೇಕು. ಈಗ ಒಂದು ಸಾರಿ ರುಬ್ಕೊಂಡು ಬಂದಾಗಿದೆ. ಈಗ ಇನ್ನೂ ಒಂದು ಮಿಕ್ಸಿ ಜಾರ್ ಆಗೋಷ್ಟು ಇದೆ, ಅದನ್ನು ರುಬ್ಕೊಂಬರೋಣ. ಇಲ್ಲಿ ನೋಡಿ ರುಬ್ಬ ಆಗಿದೆ. ಈಗ ರುಬ್ಬಿದ ಮಿಶ್ರಣನ ತೆಗೆದು ಪಕ್ಕಕ್ಕಿಡೋಣ. ಇನ್ನು ವಡೆಗೆ ಬೇಕಾಗಿರ್ತಕ್ಕಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪನ್ನ ಹಚ್ಕೊಂಬರೋಣ. ಮೊದಲಿಗೆ 2 ಈರುಳ್ಳಿನ ತೊಗೊಂಡಿದ್ದೀನಿ. ಆ ಈರುಳ್ಳಿನ ಸಣ್ಣದಾಗಿ ಹಚ್ಕೋಬೇಕು. ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿಲ್ಲ ಅಂತ ಹೇಳಿದ್ರೆ ವಡೆ ಹಿಟ್ಟಿನ ಜೊತೆಗೆ ಕ್ಲೀನಾಗಿ ಬೆರೆಯೋಲ್ಲ. ಈರುಳ್ಳಿನೇ ಬೇರೆ ಬಿಟ್ಕೊಂಡಂಗೆ ಆಗುತ್ತೆ, ಹಿಟ್ಟೆ ಬೇರೆ ಸಪ್ರೇಟ್ ಆದಂಗೆ ಉದುದ್ರಾಗ ಆಗಿಬಿಡುತ್ತೆ. ಹಾಗಾಗಿ ಈರುಳ್ಳಿನ ಸಾಧ್ಯ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. 2 ದಪ್ಪನೇ ಆದಂತಹ ಈರುಳ್ಳಿನ ನಾನು ತೊಗೊಂಡಿದ್ದೀನಿ. ಈಗ ಈರುಳ್ಳಿನ ಕಟ್ ಮಾಡಿಕೊಂಡು ಆಗಿದೆ. ಈರುಳ್ಳಿನ ತೆಗೆದು ಪಕ್ಕದಲ್ಲಿ ಇಡೋಣ. ಈಗ ಇಲ್ಲಿ ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. 2 ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ದೊಡ್ಡ ಕಡ್ಡಿಗಳ ಥರ ಸಿಕ್ಬಿಟ್ರೆ, ಇಲ್ಲ ಬಲ್ತಿರೋ ಸೊಪ್ಪು ಆದರೆ ವಡೆ ತಿನ್ನಬೇಕಾದ್ರೆ ಹಲ್ಲಿಗೆಲ್ಲ ಸಿಕ್ಕೊಳ್ಳೋದು ಆ ಥರ ಆಗುತ್ತೆ, ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಎಳೆ ಸೊಪ್ಪನ್ನೇ ತೊಗೊಳ್ಳಿ ಮತ್ತು ಅದನ್ನು ಚೆನ್ನಾಗಿ ಕಟ್ ಮಾಡಿಟ್ಕೊಳ್ಳಿ. ಈಗ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಾಗಿದೆ. ರುಬ್ಬಿದಂಥ ಹಿಟ್ಟಿನ ಮಿಶ್ರಣದ ಜೊತೆಗೆ ಕಟ್ ಮಾಡಿರ್ತಕ್ಕಂತಹ ಸೊಪ್ಪು ಮತ್ತು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. 2 ಈರುಳ್ಳಿ ಮತ್ತು ಸೊಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆಗಿದ ನಂತರ ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಂಡೆನ ಕಟ್ಟಿ ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ, ಹೀಗೆ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲೇಟಿಗೆ ಇಟ್ಕೊಳ್ಳಿ. ಎಣ್ಣೆಗೆ ವಡೆ ಹಾಕಬೇಕಾದ್ರೂ ಮಾಡ್ಕೋಬೋದು, ಬಟ್ ಈಗಲೇ ಮಾಡಿ ಇಟ್ಕೊಂಡ್ರೆ ಬೆಟರ್ ಅಂತ ಅಷ್ಟೇ. ಮತ್ತು ನಾನು ಒಂದು ಕಡೆ ಬೆಲ್ಲನ ಬೇಯಕ್ಕಿಟ್ಟಿದ್ದೆ, ಬೆಲ್ಲ ಬೆಂದಿದೆ, ಅದನ್ನು ಒಂದು ಜಾಲರಿ ಸಹಾಯದಿಂದ ಸೋರಿಸ್ಕೊತಾ ಇದ್ದೀನಿ ನೋಡಿ. ನೀವು ನೋಡ್ತಿರ್ಬೋದು ಜಾಲರಿನಲ್ಲಿ ಎಷ್ಟು ಗಲೀಜು ಬಂದಿದೆ ಅಂತ ಹೇಳಿ, ಕಲ್ಲು ಮತ್ತು ಕಬ್ಬಿನ ಸಿಪ್ಪೆ ಎಲ್ಲ.
ಸೋರಿಸ್ಕೊಂಡಾಗಿದೆ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಆಗಲೇ ಹುರಿದಿಟ್ಟಿದ್ವಲ್ಲ, ಆ ಹುರಿದಿಟ್ಟಂಥ ಅಕ್ಕಿ ತಣ್ಣಗಾಗಿದೆ, ಅದನ್ನು ರುಬ್ಕೊಂಬರೋಣ. ಇವಾಗ ಅಕ್ಕಿ ತುಂಬ ನುಣ್ಣಗೆ ರುಬ್ಬಬೇಕು. ತರಿ ತರಿ ಇತ್ತು ಅಂದರೆ ಬಾಯಲ್ಲಿ ಪಾಯಸ ಕುಡಿಬೇಕಾದ್ರೆಲ್ಲ ಅಕ್ಕಿ ಥರ ಸಿಗುತ್ತೆ ಪಾಯಸನ ತಿನ್ನುವಾಗ. ಹಾಗಾಗಿ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಂಡು ಬನ್ನಿ. ನೋಡಿ ಈ ಥರ ಈಗ ಆಗಿದೆ. ಒಂದು ಬಾಣಲಿ ತೊಗೊಂಡು 2ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಹಿಡಿಯಷ್ಟು ಸಾವಿಗೆನ ಹಾಕ್ಕೊಂಡಿದ್ದೀನಿ. ಸಾವಿಗೆ ಫ್ರೈ ಆಗಿರೋದು ಸಿಗುತ್ತೆ, ಫ್ರೈ ಆಗದೇ ಇರೋದು ಸಿಗುತ್ತೆ. ನಾನಿಲ್ಲಿ ತೊಗೊಂಡಿರೋದು ಸ್ವಸ್ತಿಕ್ ಅವ್ರನ್ನ ಅಕ್ಕಿ ಸಾವಿಗೆ, ಅದು ಫ್ರೈ ಆಗಿರಲ್ಲ, ಹಾಗಾಗಿ ಫ್ರೈ ಮಾಡಿಕೊಂಡೆ. ನಂತರ ಒಂದು ಪಾತ್ರೆನ ಇಟ್ಕೊಂಡು ಸೋರಿಸ್ಕೊಂಡಿದ್ದಂತಹ ಬೆಲ್ಲದ ನೀರನ್ನು ಹಾಕ್ಕೊಂಡಿದ್ದೀನಿ. ಆ ಬೆಲ್ಲದ ನೀರಿಗೆ ನಾವು ಆಗಲೇ ರುಬ್ಬಿಟ್ಟಿದ್ವಲ್ಲ, ಆ ರುಬ್ಬಿಟ್ಟಿದ್ದಂತಹ ಅಕ್ಕಿ ಮಿಶ್ರಣನ ನಾನು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಮಿಶ್ರಣ ಸೇರಿಸಿದಾಗ ಬೇಗ ಗಂಟಾಗ್ಬಿಡುತ್ತೆ, ಹಾಗಾಗಿ ಬೇಗ ಫಾಸ್ಟಾಗಿ ಅಲ್ಲೇ ತಿರುಗಿಸ್ಕೊಳ್ಳಿ, ಗಂಟಾಗಲಿಕ್ಕೆ ಬಿಡಬೇಡಿ. ಮತ್ತು ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು, ಯಾಕಂದರೆ ಅಕ್ಕಿ ಪಾಯಸ ಆಗಿರೋದ್ರಿಂದ ಬೇಗ ತಳ ಹಿಡಿದ್ಬಿಡುತ್ತೆ. ಈಗ ನೋಡಿ ನಾನು ಕರ್ಸೋಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಕರ್ಸೋಗೆನೂ ಸೇರಿಸಾದ ನಂತರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು 2 ಕುದಿ ಬರೋವರೆಗೂ ಅಷ್ಟೇ ಮುಚ್ಚಿಡಿ. ಒಂದು 2 ಕುದಿ ಬಂದರೆ ಸಾಕು, ತುಂಬ ಏನು ಬೇಯಿಸಬೇಕು ಅನ್ನೋದಿಲ್ಲ. ಯಾಕಂದರೆ ಸಾವಿಗೆನೂ ಹುರ್ಕೊಂಡಿದ್ದೀವಿ ನಾವು, ಅಕ್ಕಿನೂ ಕೂಡ ಹುರ್ಕೊಂಡು ಬೆಲ್ಲನೂ ಕೂಡ ಸಪ್ರೇಟ್ ಬೇಯಿಸ್ಕೊಂಡಿದ್ದೀವಿ. ಹಾಗಾಗಿ ತುಂಬ ಹೊತ್ತು ಬೇಯಿಸಬೇಕು ಅನ್ನೋಂಥ ಅಗತ್ಯ ಇಲ್ಲ. ಇಲ್ಲಿ ನೋಡಿ ಇಷ್ಟು ಕುದಿ ಬಂದರೆ ಸಾಕು. ಈಗ ಪಾಯಸ ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ಈಗ ಒಡೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಒಡೆಗೆ ಎಣ್ಣೆ ಕಾದೇ ಆಗಿದೆ. ನೋಡಿ ಸಣ್ಣ ಗುಳ್ಳೆ ಬರ್ತಿದೆ. ಈಗ ಕಟ್ಟಿಟ್ಟಿದ್ದಂಥ ಉಂಡೆಗಳನ್ನ ಸಣ್ಣದ ಗುಂಡೆನ ಏನು ಮಾಡಿ ಇಟ್ಕೊಂಡಿದ್ವಿ ಒಡೆಗೆ, ಅದನ್ನು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಎಣ್ಣೆಗೆ ಹಾಕ್ತಾ ಹೋಗೋಣ. ನೋಡ್ಬೋದು ನೀವು, ತುಂಬ ತೆಳುವಾಗೂ ಒಡೆನ ಹಾಕ್ಲಿಕ್ಕೆ ಹೋಗಬಾರ್ದು, ಹಾಗಂತ ತುಂಬ ಮಂದವಾಗೂ ಇರಬಾರ್ದು. ಒಂದು ಅಳತೆಯಾಗಿ ನೀವು ಒಡೆಗಳೆಲ್ಲ ನೋಡಿರ್ತೀರಲ್ವ, ಒಂದು ಅಳತೆಯಾಗಿ ಒಡೆನ ತಟ್ಟಿ ಎಣ್ಣೆಯಲ್ಲಿ ಬಿಡಬೇಕು. ಬಿಟ್ಟು ಆ ಎಣ್ಣೆ ಮೇಲೆಲ್ಲ ಗುಳ್ಳೆ ದಪ್ಪ ಗುಳ್ಳೆಗಳ ಥರ ಬರುತ್ತಿರುತ್ತಲ್ಲ, ನೋರೆ ಥರ, ಅದೆಲ್ಲ ಹೋಗೋವರೆಗೂ ಸುಮ್ಮನೆ ಇರಬೇಕು. ಅದಾದ ನಂತರ ಒಂದು ಸ್ಪೂನ್ ಅಥವಾ ಒಂದು ಜಡಿ ಸಹಾಯದಿಂದ ಅದನ್ನು ಮಗ್ಚಿ ಹಾಕ್ಕೊಂಡು 2 ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಮಾಡಿ, ಅದಾದ ನಂತರ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ವಡೆ ಆಗಿದೆ ಅಂತ. ಹಾಗೆ ಉಳಿದಿರ್ತಕ್ಕಂತಹ ಹಿಟ್ಟನ್ನು ಸಹ ಮತ್ತೆ ಹಾಗೆ ಎಣ್ಣೆಯಲ್ಲಿ ಹಾಕ್ಕೊಂಡು ಕರ್ಕೊಳ್ಳೋಣ. 2 ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ವಡೆನ ಕರೆದು ಇಟ್ಕೊಳ್ಳೋಣ. ನೋಡಿ ಈ ಥರ ನೊರೆ ಬರೋ ಟೈಮಲ್ಲಿ ಕೈ ಹಾಕಬಾರ್ದು. ಇನ್ನು ನೊರೆ ಎಲ್ಲ ನಿಂತ ಮೇಲೆ ವಡೆನ ತಿರುವಾಕೊಳ್ಳೋಣ. ಅಂದರೆ ಒಂದು ಕಡೆ ಬೆಂದಿರೋದನ್ನು ಮತ್ತೆ ಇನ್ನೊಂದು ಕಡೆಗೆ ತಿರುಗಿಸಿ ಹಾಕ್ಕೊಂಡು 2 ಕಡೆ ಕೂಡ ಫೈನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ನೀವಿಲ್ಲಿ 2 ಕಡೆ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಅದನ್ನು ಕೂಡ ಪ್ಲೇಟಿಗೆ ಹಾಕ್ಕೊಂಡು ಈಗ ಒಂದು ಬೌಲ್ಗೆ ಪಾಯಸನ ಹಾಕಿಟ್ಕೊಂಡು ವಡೆನೂ ಸರ್ವ್ ಮಾಡ್ಕೊಳ್ಳೋಣ. ಪಾಯಸ ಅತಿಗೆ ತೆಳುವೂ ಇಲ್ಲ, ಗಟ್ಟಿನೂ ಇಲ್ಲ, ಯಾವ ಒಂದು ಅಳತೆಯಲ್ಲಿ ಇರಬೇಕು ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಪಾಯಸ ಕೂಡ. ವಡೆನೂ ಅಷ್ಟೇ ನೀವು ನೋಡ್ತಿರ್ಬೋದು, ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಅದರಲ್ಲೂ ಈಗೆಲ್ಲ ಸೈಕ್ಲೋನ್ ಥರ ಮಳೆ, ಯಾವಾಗಲೂ ಮಳೆ ಹನಿತಾ ಇರುತ್ತೆ, ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಆವಾಗ ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಂಡು ತಿಂದು ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗೂ ಇದೆ, ತುಂಬ ಕ್ರಿಸ್ಪಿಯಾಗೂ ಬಂದಿದೆ. ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.